ಅಯ್ಯೋ, ಅಪ್ರೂಪಕ್ಕೆ ನಾನು ನೋಡಕ್ಕ ಅಂತ ಹೇಳಿ ಬಂದಿತ್ತು ನಮ್ಮಪ್ಪಯ್ಯ. ಅನ್ಯಾಯವಾಗಿ ಆ ಪೊಲೀಸ್ನವರು ಕರ್ಕೊಂಡು ಹೋಗ್ಬಿಟ್ರಲ್ಲ. ನಮ್ಮಪ್ಪಯ್ಯ ಹುಲಿ ಥರ ಬದುಕಿದ್ರು ಇಷ್ಟು ದಿನನ. ಆದರೆ ಈ ಪೊಲೀಸ್ನವ್ರು ಬಂದು ನಮ್ಮೂರಾಗೆ ಇಲಿ ಥರ ಎಳ್ಕೊಂಡು ಹೋಗ್ಬಿಟ್ರಲ್ಲ. ಅಯ್ಯೋ, ನಮ್ಮಪ್ಪನ ಮರ್ಯಾದೆ 3 ಕಾಸಿಗೆ ಹರಾಜು ಹಾಕ್ಬಿಟ್ರ ಪೊಲೀಸ್ನವರು. ಅಲ್ಲ, ಇಲ್ಲಿಗೆ ಬಂದೇವ್ರಲ್ಲ ಅವರು ಎಳ್ಕೊಂಡು ಹೋಗಕ್ಕಂತಾನ. ನಮ್ಮಪ್ಪ ಇಲ್ಲಿಗೆ ಬಂದೈತಂತ ಯಾರು ಹೇಳಿರು? ಇನ್ಯಾರು? ಅಲಸ್ವಿನೇ ಹೇಳಿರ್ತಾಳೆ. ನಮ್ಮಪ್ಪಯ್ಯ ಸಾಯೋ ವಯಸ್ಸಿನಾಗೆ ನೆಮ್ಮದಿಯಾಗಿ ಮನೆಯಾಗೆ ಆರಾಮಾಗಿ ತಿಂದ್ಕೊಂಡು ಉಣ್ಕೊಂಡು ಇರೋ ವಯಸ್ಸಿನಾಗೆ ಜೈಲ್ನಾಗೆ ಕೊಳೆಯೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ. ಇದಕ್ಕೆಲ್ಲ ಕಾರಣ ನಮ್ಮ ನೇತ್ರಮ್ಮನೆ. ಹೋಗಿ ಹೋಗಿ ನಮ್ಮ ಅಪ್ಪ ಇಂತಕ್ಕೆ ಹೋಗಿ ಹೇಳವಳಿ, ಲಸ್ಮಕ್ಕ ಹಿಂಗೆಲ್ಲ ತೊಂದರೆ ಕೊಡ್ತಾಳೆ ನಮಗೆ ಅಂತಾನ. ನೇತ್ರಮ್ಮಗೆ ಬುದ್ಧಿನೇ ಇಲ್ಲ ಒಂದಿಷ್ಟು. ಹಂಗೇನಾದರೂ ಹೇಳ್ಬೇಕು ಅಂದಿದ್ರೆ ನಾನೇ ಹೋಗಿ ಹೇಳ್ತಿದ್ದೆ ನಮ್ಮ ಅಪ್ಪಗೆ ವಯಸ್ಸಾಗೈತೆ, ಸುಮ್ಮನೆ ಯಾಕೆ ಅವ್ರಿಗೆ ತೊಂದರೆ ಕೊಡೋದು ಅಂತ ಹೇಳಿ ನಾನು ಹೇಳ್ದಂಗೆ ಸುಮ್ಮನಿದ್ದೆ. ನಮ್ಮ ನೇತ್ರಮ್ಮ ನಂತಾಗಾದ್ರೆ ಒಂದು ಮಾತು ಹೇಳಲಿಲ್ಲ. ಹಿಂಗೆ ತಾತಂತಕ್ಕೆ ಹೋಗ್ತೀನಿ ಎಲ್ಲ ಹೇಳ್ತೀನಿ ಅಂತಾನ. ಯಾರಿಗೂ ಹೇಳ್ದಂಗೆ ಹೋಗಿ ನಮ್ಮ ಅಪ್ಪಗೆ ಸೀದಾ ಹೇಳವಳಿ. ನಮ್ಮ ಅಪ್ಪಗೆ ಸಿಟ್ಟು ಬಂದೈತೆ, ಅದಕ್ಕೆ ಆಳುಗಳನ್ನ ಬಿಟ್ಟು ಕಾಲು ಮುರ್ಸ್ಯವ್ರಿ. ಅದು ಹೆಂಗೋ ಏನೋ ಪೊಲೀಸ್ನವ್ರಿಗೂ ಗೊತ್ತಾಗಿ ಹೇಳ್ಕೊಂಡು ಹೋದ್ರು. ಇವಾಗ ಅದು ಇಲ್ಲಿಂದನೇ ಕರ್ಕೊಂಡೋದ್ರು. ಅವ್ರ ಊರಿಗೆ ಹೋಗೋ ತಕ್ಕನಾದ್ರೂ ಸುಮ್ಮನಿರಲಿಲ್ಲ ಪೊಲೀಸ್ನವರು. ನಮ್ಮನಿಗೆ ಯಾಕೆ ಹಿಂಗೆ ಆಗ್ತೈತೆ? ಏನಾದರೂ ದೋಷ ಆಯ್ತಾ ಅಥವಾ ಯಾರಾದರೂ ಮಾಟ ಗೀಟ ಮಾಡ್ಸ್ಯವ್ರ ನಮ್ಮ ಮನೆಗೆ? ಏನೋ ಇದ್ರೂ ಇರ್ಬೋದು. ಮೊದಲೆಲ್ಲ ಗನ್ವಾಗಿದ್ವಿ ಈ ಊರಾಗೆ, ನಾವೇ ರಾಜರಿದ್ದಂಗಿದ್ವಿ. ನನ್ನ ಗಂಡನ ನೋಡಿರೆ ಎಲ್ಲರೂ ಹೆದರಿಕೆ ಮಾರು. ಆದರೆ ಯಾಕನ ಇತ್ತೀಚೆಗೆ ಯಾರು ನಮ್ಮ ಯಜಮಾನ್ರಿಗೂ ಮರ್ಯಾದೆ ಕೊಡಲ್ಲ. ಸಾವುಕಾರರು ಮನೆಯವರು ಅಂದ್ರೂ ಕಿಂಚಿತ್ತೂ ಬೆಲೆನೇ ಇಲ್ಲ. ಹಂಗಾಗೈತೆ ಈ ಊರಾಗೆ. ಯಾರ ಮಾಟ ಮಂತ್ರ ಮಾಡಿಸಿರ್ಬೇಕು ಅನ್ಸುತ್ತೆ ನಮ್ಮ ಮನೆಯವ್ರಿಗೆಲ್ಲರಿಗೂ. ಅಮೋರೆ ಯಾಕೆ ಹಂಗೆ ಒಬ್ರೇ ಏನೋ ಚಿಂತೆ ಮಾಡ್ತಾ ಇದ್ದೀರಾ? ಮತ್ತೆ ಚಿಂತೆ ಮಾಡ್ದೆ ಇನ್ನೇನು ಮಾಡದೆ ಗುಲಾಬಿ? ಅಲ್ಲ, ನಮ್ಮಪ್ಪಯ್ಯ ನಮ್ಮೆಲ್ಲರನ್ನೂ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ ಶಾನೇ ದಿನದ ಮೇಲೆ ನಮ್ಮ ಮನೆಗೆ ಬಂದಿದ್ರೆ ಅವ್ರು ನೆಮ್ಮದಿಯಾಗಿ 2 ದಿವಸ ಇದ್ದೋಗಕ್ಕೂ ಬಿಡ್ಲಿಲ್ವಲ್ಲ. ಲಕ್ಷ್ಮಿ ಎಂಬಳು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಇಲ್ಲಿಂದನೇ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಂಗೆ ಆತಲ್ಲ ನಮ್ಮ ಅಪ್ಪಯ್ಯಗೆ ಎಷ್ಟು ಅವಮಾನ ಆಯ್ತು ಇಲ್ಲಿ. ನಮ್ಮಪ್ಪಯ್ಯ ಎಷ್ಟು ಅಳ್ತಾ ಇದ್ದಾರೋ ಏನೋ ಜೈಲ್ನಾಗೆ. ಇಂಥ ಪರಿಸ್ಥಿತಿ ಬಂತಲ್ಲ ಅಂತಾನ. ನಮ್ಮಪ್ಪಯ್ಯ ಯಾವತ್ತೂ ಯಾರಿಗೂ ತಲೆ ಬಾಗ್ದಾರೆ ಅಲ್ಲ. ಅವ್ರ ಹೆಸ್ರಿಗೆ ತಕ್ಕಂಗೆ ಹುಲಿ ಅಜ್ಜ ಅಂತಂದ್ರೆ ಹುಲಿ ಇದ್ದಂಗೆ ಇದ್ರು ನಮ್ಮಪ್ಪಯ್ಯ. ಎಲ್ಲರೂ ನಮ್ಮಪ್ಪಯ್ಯ ನೋಡಿರೆ ಹೆದರಿಕೆ ಮಾರು ನಮ್ಮೂರಾಗೆ. ಆದರೆ ಈಗ ನೋಡು, ನಮ್ಮಪ್ಪಯ್ಯ ಜೈಲ್ನಾಗಿರೋ ಪರಿಸ್ಥಿತಿ ಬಂತು. ಏನು ಮಾಡೋಕ್ಕಾಗಲ್ಲ ಅಮ್ಮೋರೆ, ಸಮಾಧಾನ ಮಾಡ್ಕೇಳ್ರಿ. ಆಗಿದ್ದಾಗೋಯ್ತು. ಬನ್ನಿ ಊಟನ ಮಾಡ್ರಿ. ನೀವು ಊಟನೇ ಮಾಡಿಲ್ಲ ನೆನ್ನೆಯಿಂದನ. ಯಾಕ ಊಟ ತಿಂದಲೇನೆ ಹೆಂಗಿರ್ತೀರಾ ಅಮ್ಮೋರೆ? ಬರ್ರಿ ಸ್ವಲ್ಪ ಏನಾದ್ರೂ ಊಟ ಮಾಡಿವ್ರಂತೆ. ಅನ್ನ ಸಾರು ಇಕ್ಕಮನ್ ಕೊಡ್ಲ ಇಲ್ಲಿಗೇನೆ ಊಟ ಮಾಡ್ತೀರಾ? ಅಯ್ಯೋ, ಊಟನೂ ಬೇಡ ಗೀಟನೂ ಬೇಡ. ನಮ್ಮ ಅಪ್ಪಯ್ಯನ ಎಷ್ಟೊತ್ತಿಗೆ ಬಿಡಿಸ್ಕೊಂಬತ್ತೀವೋ ಅಂತ ನನಗೆ ಚಿಂತೆ ಆಗೈತಿ. ಇವಳ್ದೊಂದು ಊಟ ಮಾಡ್ಬರ್ರಿ ಅಂತಾನ. ಯಾರಿಗೆ ಹೊಟ್ಟೆ ಕೂಳಿಳಿಯುತ್ತೆ ಹೇಳು? ನಿನಗೆ ಆಯ್ತು ನಿಮ್ಮ ಅಪ್ಪಯ್ಯನ ಹಿಂಗೇನಾದ್ರೂ ಜೈಲಿಗೆ ಹಾಕಿರೆ ಉಂಬಕ್ಕೆ ಸೇರುತ್ತೇನೆ ಗುಲಾಬಿ? ಹೋಗು, ನನಗೆ ಉಂಬೋದು ಬೇಡ ಏನು ಬೇಡ. ನೀನು ಉಂಡು ಹೋಗು. ಏನಾನ ಕೆಲಸ ಇದ್ರೆ ಮಾಡೋಗೋಗಿ. ಎಲ್ಗೋದ್ಲ ಅವಳು? ಹಳೆಯವಳು ಮಲ್ಲಿ ಎಂಬಳು ಕಾಣಿಸ್ತಾನೆ ಇಲ್ಲ ಮನೆಯಾಗೆ. ಮಲ್ಲಿನ ಅವಳು ಅವ್ರ ಅಪ್ಪಯ್ಯರ ಮಂತಕ್ಕೆ ಹೋದ್ಲು ಮಗಳನ್ನ ಕರ್ಕೊಂಡು. ಏನು ಅವ್ರ ಅಪ್ಪಯ್ಯ ಮೊಮ್ಮಗಳು ನೋಡ್ಬೇಕು ಕರ್ಕೊಂಬ ಅಂತ ಹೇಳಿತ್ತಂತೆ, ಅದಕ್ಕೆ ಕರ್ಕೊಂಡು ಹೋಗ್ಯವಳೆ. ನಾವಿಲ್ಲಿ ಅಯ್ಯೋ ಅಂತ ಇದೀವಿ. ಮನೆಯಾಗೆ ಇಷ್ಟೊಂದು ಕಷ್ಟ ಇಕ್ಕೊಂಡು ಅವಳು ತವ್ರ ಮನೆಗೆ ಹೋಗಿ ಕುಕ್ಕೊಂಡವಳ. ಎಲ್ಲನ ಯಾತ ಒಬ್ಬಟ್ಟು ಕಿಬ್ಬಟ್ಟು ಮಾಡಿರ್ಬೇಕೇನೋ ನಮ್ಮ ಅಪ್ಪನ ಜೈಲಿಗೆ ಎಳ್ಕೊಂಡು ಹೋಗಿರೋದಕ್ಕೆ. ಅದಕ್ಕೆ ತಿಂದು ಬರಕ್ಕೆ ಹೋಗ್ಯವಳೆ. ಇಲ್ಲ ಅಮ್ಮವ್ರಿ, ಮಲ್ಲಿನೂ ತುಂಬ ಬೇಜಾರು ಮಾಡ್ಕೊಂಡ್ಲು. ತಾತಗೆ ಈ ವಯಸ್ಸಾಗೆ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು. ನೇತ್ರ ಹೋಗಿ ತಾತಗೆ ಹೇಳವಳಲ್ಲ ಅಂತ ಹೇಳಿ ಅವಳು ಬೇಜಾರು ಮಾಡ್ಕೊಂಡಿದ್ಲು ಅಮ್ಮವ್ರಿ. ಕಷ್ಟಕ್ಕೆ ಅವಳು ಮರುಗ್ತಾಳೆ ಅಮ್ಮವ್ರಿ. ನಿಮ್ಮ ಕಷ್ಟ ಬೇರೆ ಅಲ್ಲ, ಅವಳ ಕಷ್ಟ ಬೇರೆ ಅಲ್ಲ. ನೀವು ಹಂಗೆಲ್ಲ ತಿಳ್ಕೊಂಬಕ್ಕೆ ಹೋಗ್ಬೇಡ್ರಿ. ಸುಮ್ಕುಕಾಳೆ ಗುಲಾಬಿ. ಅಂತ ಕಷ್ಟಕ್ಕೆ ಆಗೋಳಾಗಿದ್ರೆ ಇಲ್ಲೇ ಇದ್ದು 4 ಸಮಾಧಾನದ ಮಾತು ಹೇಳಿರೋಳು. ಹೋಗಿ ತವ್ರ ಮನೆ ಕುಕ್ಕಂತಿರ್ಲಿಲ್ಲ. ಇಲ್ಲೇ ಗೊತ್ತಾಗುತ್ತೆ ಅವಳು ಎಷ್ಟು ಕಷ್ಟಕ್ಕೆ ಆಗ್ತಾಳೆ ನಮಗೆ ಅಂತಾನೆ. ಅವಳೇನೇನು ನಮ್ಮ ಕಷ್ಟಕ್ಕೆ ಆಗಳಲ್ಲ. ಅವಳು ಸಾವುಕಾರರು ಅಂತ ಹೇಳಿ ನನ್ನ ಮಗನ ಹಿಂದೆ ಬಿದ್ದು ಮದುವೆ ಆಗಿ ಬಂದಿರೋಳು ಅಷ್ಟೇನೆ. ಬರೀ ಸುಖಕ್ಕೆ ಮಾತ್ರ ಅವಳು. ಕಷ್ಟಕ್ಕಾಗಲ್ಲ ಅವಳು. ಅಮ್ಮೋರೆ, ಮಲ್ಲಿ ಬಂದ್ಲು ನೋಡಿ. ಯಾಕೆ ಗುಲಾಬಿ, ನನ್ನೇ ಕಾಯ್ತಿದ್ದೇನು? ಮಲ್ಲಿ ಈಗ ತಾನೇ ನಿಮ್ಮ ಅತ್ತೆ ಕೇಳಿದ್ರು ಮಲ್ಲಿ ಎಲ್ಗೋದ್ಲು ಅಂತಾನ. ನಾನು ಅವ್ರ ಅಪ್ಪಯ್ಯರ ಮನೆಗೆ ಹೋದ್ಲು ಮಗಳನ್ನ ಕರ್ಕೊಂಡು ಅಂತ ಹೇಳ್ದೆ. ಅದಕ್ಕೇನೆ ಎಲ್ಲೋ ಒಬ್ಬಟ್ಟು ಗಿಬ್ಬಟ್ಟು ಮಾಡಿರ್ಬೇಕೇನೋ ಅವ್ರ ಅಪ್ಪಯ್ಯರು ಉಂಡು ಬರಕ್ಕೆ ಹೋಗ್ಯಾಳೆ ಅಂತ ಹೇಳ್ತಾ ಇದ್ರು ಅಮ್ಮವರು. ಅಮ್ಮವ್ರು ನೋಡು ನೆನ್ನೆಯಿಂದ ಏನು ಊಟ ಮಾಡಿಲ್ಲ, ಸುಮ್ಮನೆ ಕುಂತಿದ್ದಾರೆ. ಊಟ ಮಾಡ್ಬರ್ರಿ ಅಂತಂದ್ರೆ ನೀನಾದ್ರೂ ಒಂದಿಷ್ಟು ಹೇಳು ಮಲ್ಲಿ, ಊಟ ಮಾಡ್ಲಿ ಅವರು. ಅತ್ತೆ, ನಮ್ಮ ಅಪ್ಪಯ್ಯರು ಒಬ್ಬಟ್ಟು ಮಾಡಿಲ್ಲ, ಏನೂ ಮಾಡಿಲ್ಲ. ಮೊಮ್ಮಗಳು ನೋಡ್ಬೇಕು ಅಂತಂದ್ರು, ಅದಕ್ಕೆ ಕರ್ಕೊಂಡು ಹೋಗಿದ್ದೆ.
ಆಮೇಲೆ ನಮ್ಮಪ್ಪಯ್ಯ ಒಂದ್ ಸ್ವಲ್ಪ ಹೊತ್ತು ಆಟ ಆಡಿಸಿ ಆಮೇಲೆ ನಾನೇ ಕರ್ಕೊಂಬಂದ್ ಬಿಡ್ತೀನಿ. ನೀನು ಹೋಗಮ್ಮ, ನಿಮ್ಮ ಅತ್ತೆ ಪಾಪ ಕಷ್ಟದಾಗ ಇದಾರೆ, ಅವ್ರ ಅಪ್ಪನ ಜೈಲಿಗೆ ಕರ್ಕೊಂಡು ಹೋಗ್ಯಾರೆ ಅಂತ ಹೇಳಿ ಹೋಗಮ್ಮ, ನೀನು ಸಮಾಧಾನ ಮಾಡು ಅಂತ ಹೇಳಿ ಕಳಿಸಿರು. ನಾನು ಬಂದೆ ಕಾವೇರಿನಲ್ಲೇ ಬಿಟ್ಟು. ಅತ್ತೆ ಊಟ ಮಾಡೋಗ್ರಿ ಅತ್ತೆ, ಏನ್ ಮಾಡಕ್ಕಾಗುತ್ತೆ? ಅದನ್ನೇ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಆಗುತ್ತಾ ಊಟ ಬಿಟ್ಟು? ಅತ್ತೆ ಅಳ್ಬೇಡ್ರಿ ಅತ್ತೆ, ತಾತು ಏನು ಆಗಲ್ಲ. ಅತ್ತೆ ಅಳ್ಬೇಡ್ರಿ, ನಡೀರಿ ಊಟ ಮಾಡ್ರಿ. ಹೋಗ್ಲಿ, ಅನ್ನ ಸಾರು ಊಟ ಮಾಡ್ದಿರ ಹೊಟ್ಟೆ ಹೊತ್ತು ಒಂದಿಷ್ಟು ಮಜ್ಜಿಗೆನಾದ್ರೂ ಕುಡಿತೀರಾ? ಮಜ್ಜಿಗೆನು ಬೇಡ, ಗಿಜ್ಗೆನು ಬೇಡ, ನೀನೇ ಕುಡಿಯೋಗು. ನಿನಗೆ ಇವಾಗ ತಣ್ಣಗಾಗೈತಲ್ವೇ ಹೊಟ್ಟೆ? ನಮ್ಮ ಅಪ್ಪಯ್ಯನ ಜೈಲಿಗೆ ಹಾಕೊಂಡು ಹೋದ್ರಲ್ಲ, ಅದಕ್ಕೆ ನಿನಗೆ ಖುಷಿ ಆಗಿರ್ಬೇಕು. ಕುಡಿಯೋಗು ನೀನೇನೆ, ತಣ್ಣಗಿರು ನೀನು. ಅತ್ತೆ ನಾನು ಅಂತವಳ ಅಲ್ಲ, ನಿಮಗೆ ಕಷ್ಟ ಬಂದ್ರೆ ನಾನು ಸಂತೋಷ ಪಡ್ತೀನಿ ಅತ್ತೆ. ನಾನು ಅಂತವಳ ಅಲ್ಲ ಕಣತ್ತೆ. ತಾತನ ಜೈಲಿಗೆ ಕರ್ಕೊಂಡು ಹೋಗಿರೋದಕ್ಕೆ ನನಗೂ ದುಃಖ ಆಗಿದೆ. ಹಂಗಂತ ಹೇಳಿ ಊಟ ತಿಂಡಿ ಬಿಟ್ಟು ಸುಮ್ಮನೆ ಕೂತ್ಕೊಂಡಿದ್ರೆ ಆಗುತ್ತಾ? ಏನಾದ್ರೂ ಆಮೇಲೆ ಆರೋಗ್ಯ ಸಮಸ್ಯೆ ಆದ್ರೆ ಏನ್ ಮಾಡ್ತೀರಾ? ಅದಕ್ಕೇನೆ ಇವತ್ತಲ್ಲ ನಾಳಿಕೆ ಜೈಲಿಂದ ಬಿಡುಗಡೆ ಆಗಿ ಬರ್ತಾರೆ ತಾತ, ಅವ್ರಿಗೇನು ಆಗಲ್ಲ. ಕಾಳಿ ಕಾಳಿ, ಹೋಯ್ತು ಹೋಯ್ತು, ಅಯ್ಯೋ ಎಲ್ಲ ಹೋಯ್ತು, ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಅಯ್ಯೋ, ನಮ್ಮ ನೇತ್ರಮ್ಮನ್ನ ಪೊಲೀಸ್ನವರು ಎಳ್ಕೊಂಡು ಹೋಗವ್ರಂತೆ ಕಣೆ ಕಾಳಿ. ಏನ್ ಹೇಳ್ತಾ ಇದ್ದೀನಿ ನೀನು? ನೇತ್ರನ್ನು ಪೊಲೀಸ್ನ ಕರ್ಕೊಂಡು ಹೋದ್ರಂತ? ನಿನಗೆ ಯಾರು ಹೇಳಿರು ಈ ವಿಷಯನ? ನಿಜನಾ ನೀನ್ ಹೇಳ್ತಾ ಇರೋದು? ಹ್ಞೂ ಕಣೆ ಕಾಳಿ, ನಿಜನೇ ನಾನು ಹೇಳ್ತಾ ಇರೋದು. ಅದೇ ನಮ್ಮ ನೇತ್ರಮ್ಮ ಊರಾಗೆ ಶಾನ್ಭೋಗ್ರಿಲ್ವೇ, ಅವ್ರು ಸಿಕ್ಕಿದ್ರು ನನಗೆ. ನಮ್ಮ ಪಕ್ಕದೂರಿಗೆ ಬಡ್ಡಿ ವಸೂಲಿ ಮಾಡಕ್ಕಂತ ಹೇಳಿ ಹೋಗಿದ್ದೆ. ಕೊಡ್ತೀನಿ ಬರ್ರಿ ಅಂತ ಯಾರೋ ಹೇಳಿದ್ರು. ನನಗೂ ಹೋಗೋಕ್ಕೂ ಮನಸ್ಸಿರ್ಲಿಲ್ಲ. ಮಾವಾರ್ ನಿಂಗೆ ಜೈಲಿಗೆ ಕಳ್ಕೊಂಡು ಹೋಗಿರಲ್ಲ, ಹೆಂಗೆ ಹೋಗೋದು ಅಂತನ ತಿರ್ಗಾ ತಿಪ್ಪೆ. ಈ ಟೈಮ್ ಬಿಟ್ಟರೆ ತಿರ್ಗಾ ಅವ್ರು ಕೊಡಲ್ಲ ಬಡ್ಡಿನ, ಬರ್ರಿ ಸಾವ್ಕಾರ್ರಿ ಅಂತ ಹೇಳಿ ಕರ್ಕೊಂಡು ಹೋದ. ಆವಾಗ ಶಾನ್ಭೋಗ್ರು ಸಿಕ್ಕಿದ್ರು. ಅವರೇ ಹೇಳಿದ್ದು, ನಿಮ್ಮ ಮಗಳನ್ನ ಪೊಲೀಸ್ನವ್ರು ಬಂದು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು ಕಣಪ್ಪ ಅಂತ ಹೇಳಿ. ಹೌದಾ? ನೇತ್ರನು ಜೈಲಿಗೆ ಹಾಕಿರ? ಅಯ್ಯಯ್ಯೋ, ಏನಪ್ಪ ಇದು ನಮ್ಮ ಮನೆ ಬರ. ನನ್ನ ಮಗಳು ಕಷ್ಟದ ಮೇಲೆ ಕಷ್ಟ ಕೊಡ್ತಾ ಇದ್ದಾನಲ್ಲಪ್ಪ ದೇವರು. ಮದ್ವೆ ನೋಡಿರಿ, ಅವನು ಯಾವನೋ ತಿರ್ಕೊಂಡು ತಿಂಬನ್ನು ಮದ್ವೆ ಆದ್ಲು ಅವಳು. ಅಲ್ಲಿ ಕೂಲಿ ಮಾಡೋದು, ಎಮ್ಮೆ ಕಾಯೋದು, ಹೆಂಗೋ ಕಷ್ಟನೋ ನಷ್ಟನೋ ಹೆಂಗೋ ಮಾಡ್ಕೊಂಡಿದ್ಲು. ಆದ್ರೆ ಇವಾಗ ಜೈಲ್ನ ಕೊಳೆಯೋ ಪರಿಸ್ಥಿತಿ ಬಂತಲ್ಲಪ್ಪ ನನ್ನ ಮಗಳಿಗೆ. ನನ್ನ ಮಗಳಿಗೆ ಯಾಕಪ್ಪ ಇಂಥ ಕಷ್ಟ ಕೊಡ್ತೀಯ ದೇವ್ರೇ? ಸಾವುಕಾರ್ರೆ, ನೇತ್ರನ್ ಯಾಕೆ ಕರ್ಕೊಂಡು ಹೋದ್ರಂತೆ? ಅವಳೇನ್ ತಪ್ಪು ಮಾಡಿದಾಳೆ? ಯಾಕೆ ಅಂದರೆ ಆ ಮನೆ ಕೆಲಸದಾರನ ಬಿಟ್ಟು ಹೊಡ್ಸಿದ್ದು ತಾತನು ಮತ್ತೆ ನೇತ್ರ ಇಬ್ಬರು ಸೇರ್ಕೊಂಡು ಮಾಡಿರೋದು ಅಂತ ಹೇಳಿ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟೇವಳಂತೆ ಆ ಲಕ್ಷ್ಮಿ. ಅದಕ್ಕೆ ನೇತ್ರಮ್ಮನೂ ಎಳ್ಕೊಂಡು ಹೋಗ್ಯವ್ರಿ. ಅಯ್ಯೋ 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 ಅಯ್ಯೋ, ಅಲ್ಲ ನಮ್ದು 5 ಎಕರೆ ಜಮೀನ ಕಿತ್ಕೊಂಡಿದ್ದು ಅಲ್ದೇನೆ ನಮ್ಮ ಮನೆಯವ್ರನ್ನ ಎಲ್ಲಾರ್ಗು ಜೈಲ್ಗೆ ಹಾಕಿಸ್ತಾ ಇದ್ದಾಳಲ್ಲ ಆ ಲಕ್ಷ್ಮಿ. ಅವಳಿಗೆ ಏನ್ ಮಾಡಿದ್ವಂತೆ ನಾವು? ನಮ್ಮ ಹೊಲನೇ ನಮ್ಮ ಕೈಯಿಂದ ನನ್ನ ಕಿತ್ಕೊಂಡು ನಮ್ಮನ್ನೆಲ್ಲ ಜೈಲಿಗೆ ಹಾಕ್ಸಿ ಅವಳೇ ಅನುಭವಿಸ್ಬೇಕು ಅಂತ ಇದ್ದಾಳೆ. ಹೆಂಗೆ ನಮ್ಮ ಆಸ್ತಿನೆಲ್ಲನ? ಥೂ, ಅವಳ ಮನೆ ಹಾಳಾಗೋಗ. ನಮ್ಮ ಹೊಟ್ಟೆ ಉರ್ದಂಗೆ ಒಂದಲ್ಲ ಒಂದ್ ದಿವಸ ಅವಳ ಹೊಟ್ಟೆನು ಉರಿತೈತಿ. ಅತ್ತೆ ಹಿಂಗೆ ಹೇಳ್ತೀನಿ ಅಂತನ ನನ್ನ ಬಗ್ಗೆ ತಿಳ್ಕೊಬೇಡ್ರಿ. ಅಲ್ಲ, ನೇತ್ರಗೆ ಯಾಕೆ ಬೇಕಾಗಿತ್ತು ಇದೆಲ್ಲನ? ಸುಮ್ಮನೆ ಇದ್ದಿದ್ರೆ ಆಗ್ತಿತ್ತು ತಾನೆ. ಸುಮ್ಮನೆ ತಾತನ ಹತ್ರ ಹೋಗಿ ಹೇಳಿ ನೋಡು ಆ ಲಸ್ಮಕ್ಕನ ಗಂಡನ ಕಾಲು ಮುರಿಸಿದಾಳೆ, ಅದೆಲ್ಲ ಬಿಟ್ಟು ಸುಮ್ಮನೆ ಗಂಡನ ಮನೆಗೆ ಸೀದಾ ಹೋಗೋದು ಬಿಟ್ಟು ಇಂಥ ಕೆಲಸ ಮಾಡಿದಾಳಲ್ಲ ಇವಳು ನೇತ್ರನಿಂದನ ತಾತನು ಜೈಲ್ಗೆ ಹೋಗೋ ಪರಿಸ್ಥಿತಿ ಬಂತು. ಇದ್ರಾಗೆ ತಾತಂದೇನು ತಪ್ಪಿಲ್ಲ, ನೇತ್ರಂದೇ ತಪ್ಪು. ಲಸ್ಮಕ್ಕಂದು ಏನು ತಪ್ಪಿಲ್ಲ. ಏಯ್ ಮಲ್ಲಿ, ಇಲ್ಲೇ ಗೊತ್ತಾಗ್ತೈತಿ ನೀನು ಯಾರ ಪರ ಇದೆಯಾ ಅಂತನ. ನೀನು ನಮ್ಮ ಮನೆಯವಳ ಅಥವಾ ಲಸ್ಮಕ್ಕನ ಮನೆಯವಳ? ನೀನು ಅಲ್ಲ, ಅವಳದೇನು ತಪ್ಪಿಲ್ಲ ಅಂತ ಹೇಳ್ತಾ ಇದೆಯಲ್ಲ, ನಮ್ಮ ಅಮ್ಮನಿದೆ ತಪ್ಪು ಅಂತಾನ ನೀನು ಹೇಳ್ತಾ ಇರೋದು? ಹಂಗಾರೆ ನಿನಗೆ ಖುಷಿಯಾಗಿರ್ಬೇಕಲ್ವೇ ನೇತ್ರ ಜೈಲಿಗೆ ಹೋಗಿರೋದಕ್ಕೆ? ಅಯ್ಯೋ ಅತ್ತೆ, ನಾನು ಹೇಳಿದ್ದ ಆ ಥರ ಅಲ್ಲ. ನೀವು ಯಾಕೆ ಹಂಗೆ ತಿಳ್ಕೊಂತೀರಾ? ಗೊತ್ತು ಕಣೆ, ಗೊತ್ತು ನಿನ್ನ ಮನಸ್ನಾಗ ಏನೈತಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಹೋಗತ್ ಕಲ್ಕ, ನನಗೆ ಸಿಟ್ಟು ರೇಗಿಸ್ಬೇಡ ನೋಡು. ಅಲ್ಲಿ ನೀನೇನು ಮಾತಾಡಕ್ ಹೋಗ್ಬೇಡ, ಮೊದ್ಲೇ ಸಿಟ್ನಾಗ ಇದಾರೆ ಇಬ್ರು. ಸುಮ್ಮನೆ ನೀನು ಯಾಕೆ ಬೈಸ್ಕೊಂತೀಯ? ಬಾ ಒಳಕ್ಕೆ ಹೋಗ್ಬಾ ಸುಮ್ಮನೆ ನೀನು. ತಪ್ಪಾಯ್ತತ್ತೆ, ನನ್ ಕ್ಷಮಿಸ್ಬಿಡ್ರಿ. ಏನೋ ನನಗೆ ತಿಳಿದಂಗೆ ನಾನು ಹೇಳ್ಬಿಟ್ಟೆ. ಉಸಿರು ಒಳ್ಳೆ ಅಂತಾಳೆ ಇವಳು. ಸಮಯಕ್ಕೆ ತಕ್ಕಂಗೆ ಬಣ್ಣ ಬದಲಾಯಿಸ್ಬಿಡ್ತಾಳೆ. ನೋಡ್ದ ಹೆಂಗ್ ತಪ್ಪಿಸ್ಕೊಂಡು ಹೋಗ್ತಾಳ ಆಲೇನಿ. ಏ ಗುಲಾಬಿ, ನೀನೇ ನಿಂತ್ಕೊಂಡು ನೋಡ್ತಾ ಇದೆಯಲ್ಲ, ಹೋಗು ಸುಮ್ಮನೆ ಒಳಕ್ಕೆ. ನಡಿಯಪ್ಪ ಮೊದ್ಲು ಜೈಲಿಗೆ ಹೋಗಿ ನಮ್ಮ ನೇತ್ರಮ್ಮ ನಮ್ಮಪ್ಪ ಹೆಂಗ ಇದ್ದಾರೆ ಅಂತ ನಾನು ನೋಡ್ಕೊಂಬರ. ನಡಿ. ಹ್ಞೂ ಬಾ, ನನಗೂ ಅಷ್ಟೇನೆ. ಎಷ್ಟೊತ್ತಿಗೆ ಹೋಗಿ ನೇತ್ರಮ್ಮ ನೋಡ್ತೀನೋ ಅನ್ನಿಸ್ತೈತಿ. ಬಾರೆ ಕಳಿ ಹೋಗೋಣ ಇಬ್ರು. ರಾಜ ಎಲ್ಗೋದ? ಅವನು ಎಲ್ಗೋದ್ನೋ ಏನೋ ಗೊತ್ತಿಲ್ಲ ನನಗೆ, ಏನು ಹೇಳೋಗ್ಲಿಲ್ಲ ಅವನು.
ಬಾ ಎಲ್ಗಾನ ಹೋಗ್ಲೇಳು ನಾವು ಮೊದಲು ಹೋಗಿ ನೇತ್ರಮ್ಮನ ಮಾತಾಡ್ಸ್ಕೊಂಬರೋಣ ಬಾ. ಪಾಪ ಅವಳು ಎಷ್ಟು ಅಳ್ತಾ ಇದ್ದಾಳೋ ಏನೋ ಅಲ್ಲಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.